ಬನ್ನಿ ಸ್ನೇಹಿತರೆ, ನಾವೀಗ ಒಂದು ಬಾಬಿನಿಗೆ ದಾರ ಹೇಗೆ ಸುತ್ತೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಈಗ ಒಂದು ವೀಲನ್ನು ಇದೆ, ಈ ವೀಲ್ಗೆ ಬಾಬಿನನ್ನು ಈ ರೀತಿ ಸ್ವಲ್ಪ ಥ್ರೆಡ್ಡನ್ನು ಈ ರೀತಿ ಸುತ್ತಬಿಟ್ಟು ಸುತ್ತಿ ಇದಕ್ಕೆ ಅಟ್ಯಾಚ್ ಮಾಡೋದು. ಮತ್ತು ವೀಲಿಗೆ ಇಟ್ಬಿಟ್ಟು ಫಿಟ್ ಮಾಡ್ತಾ ಹೋದರೆ ಈ ರೀತಿ ಥ್ರೆಡ್ ಸುತ್ತಾ ಹೋಗುತ್ತೆ ಈಸಿಯಾಗಿ. ಒಳ್ಳೆ ಈಸಿ ಮೆಥಡ್ ಸ್ನೇಹಿತರೆ. ಈ ರೀತಿ ನೀವು ಸಹ ಬಾಬಿನಲ್ಲಿ ದಾರ ಸುತ್ತೋದನ್ನ ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ. ಇದೇ ರೀತಿ ನೋಡಿ ಎಷ್ಟು ಈಸಿಯಾಗಿ ಬೇಗ ಆಯಿತು. ಹೀಗೆ ಮತ್ತು ಇದನ್ನು ಇಲ್ಲೇ ಇಟ್ಕೊಬಿಟ್ಟು ಬಾಬಿನನ್ನು ಕೇಸಲ್ಲಿ ಹಾಕ್ಬಿಟ್ಟು ಹೀಗೆ ದಾರನ ಈ ರೀತಿ ಹಾಕಬೇಕು. ಕತ್ತರಿಯಿಂದ ಟ್ರಿಮ್ ಮಾಡ್ಕೋಬೇಕು. ಈಗ ನಾವು ಅದನ್ನು ಇಲ್ಲಿ ಕೆಳಗಡೆ ಇಡೋಣ. ಮತ್ತು ಈಗ ಥ್ರೆಡ್ಡನ್ನು ಹೇಗೆ ಏರಿಸೋದು ಅಂತ ಹೇಳ್ಬಿಟ್ಟು ಇದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಮೊದಲು ಇದರಲ್ಲಿ ಏರಿಸಬೇಕು, ಆಮೇಲೆ ಇಲ್ಲಿ ಸ್ಪ್ರಿಂಗಲ್ಲಿ ಹಾಕಬೇಕು, ಮತ್ತು ಆಮೇಲೆ ಈ ಕುದುರೆ ಇರುತ್ತಲ್ವ ಇದರಲ್ಲಿ ಥ್ರೆಡ್ಡನ್ನು ಏರಿಸಿ ಮತ್ತು ಈ ರಿಂಗಲ್ಲಿ ಹಾಕಿ ಮತ್ತು ಸೂಜಿಗೆ ಈಸಿಯಾಗಿ ಹೊಂದಿಸ್ಬೋದು ಸ್ನೇಹಿತರೆ. ರೀತಿಯಾಗಿ ಹೊಂದಿಸಿ ಥ್ರೆಡ್ ನೋಡು ಕೆಳಗಡೆ ಈಸಿಯಾಗಿ ಬಂತು. ಇದೇ ರೀತಿ ನೀವು ಸಹ ಥ್ರೆಡ್ಡನ್ನು ಹಾಕೋದನ್ನು ಕಲಿಬೋದು ಸ್ನೇಹಿತರೆ. ನನ್ನ ಈ ವಿಡಿಯೋ ನೋಡ್ತಿರೋರು ನನ್ನ ಈ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅಂತ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾಗಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಫೇಸ್ಬುಕ್ಕಲ್ಲೂ ಸಹ ನನ್ನ ಈ ವಿಡಿಯೋ ಇರುತ್ತೆ, ಇನ್ಸ್ಟಾಗ್ರಾಮಲ್ಲೂ ಸಹ ನನ್ನ ಈ ವಿಡಿಯೋಗಳು ಇರ್ತವೆ. ನೀವೆಲ್ಲರೂ ಒಂದು ಸರಿ ಎಲ್ಲ 2 ಸರಿ ನೋಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಮಿಷನ್ಗೆ ಆಯಿಲ್ ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ. ಜೈ ಹಿಂದ್.